व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वन्दे वन्द्यं सदानन्दं वासुदेवं निरञ्जनम् इंदिरापतिमाद्यादि वरदेश वरप्रदम्। ನಾವು ಇಲ್ಲಿ ತನಕ 8ನೇ ಅಧ್ಯಾಯದಲ್ಲಿ ಒಟ್ಟು 2 ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ. ಇವತ್ತು ದ್ವಿತೀಯ 3ನೇ ಶ್ಲೋಕದ ಚಿಂತನೆ ಮಾಡೋಣ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಸನ್ನತಾಲೌಕಿಕ ಆನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಈ ಒಂದು ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ವಾಸುದೇವನನ್ನು, ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಎಂತಹ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸಬೇಕು ಅಂದ್ರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕನಾದಂತಹ ಪರಮಾತ್ಮ. ಏನು ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ ಅಂದ್ರೆ, ಉನ್ನತ ಅಂದ್ರೆ ಶ್ರೇಷ್ಠರಾದವರು ಅಂತ. ನಾ ಇವತ್ತು ಕನ್ನಡದಲ್ಲಿ ಆ ಪದಗಳನ್ನು ಉಪಯೋಗಿಸ್ತೇವೆ. ಉನ್ನತ ಸ್ಥಾನದಲ್ಲಿ ಇರುವವರು ಅಂತ, ದೊಡ್ಡ ಸ್ಥಾನದಲ್ಲಿ ಇರುವವರು ಅಂತ. ಹಾಗೆ ಉನ್ನತ ಅಂತ ಹೇಳಿದ್ರೆ ಶ್ರೇಷ್ಠರಾದಂತಹ ಯಾವ ಪ್ರಹ್ಲಾದ, ಧ್ರುವ ಮುಂತಾದಂತಹ ಪರಮಾತ್ಮನ ಶ್ರೇಷ್ಠ ಭಕ್ತರು, ಅಂತಹ ಶ್ರೇಷ್ಠ ಭಕ್ತರಿಂದಾಗಿ ಪ್ರಾರ್ಥಿತ, ಅವರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಅಶೇಷ ಸಂಸಾಧಕಂ. ಅಶೇಷ ಅಂತ ಹೇಳಿದ್ರೆ ಅವರ ಎಲ್ಲ ವಿಧವಾದಂತಹ ಅಭೀಷ್ಟಗಳನ್ನು ಕೂಡ ಸಂಸಾಧಕಂ, ಅವರಿಗೆ ನೀಡಿದವನು, ಅವರ ಆಸೆಯನ್ನು ಪೂರೈಸಿದವನು ಅಂತ. ಹೀಗೆ ಧ್ರುವ ಮುಂತಾದಂತಹ ಶ್ರೇಷ್ಠ ಭಕ್ತರಿಗೆ ಅವರ ಎಲ್ಲ ಅಭೀಷ್ಟಗಳನ್ನು ಕೂಡ ಕೊಟ್ಟಂಥವನು ಈ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸನ್ನತ ಲೌಕಿಕ ಆನಂದದ ಶ್ರೀಪದಂ ಅಂತ. ಸನ್ನತ ಅಂತ ಹೇಳಿದ್ರೆ, ನತ ಅಂತ ಹೇಳಿದ್ರೆ ನಮಸ್ಕರಿಸಲ್ಪಟ್ಟವರು ಅಂತ. ಸನ್ನತ ಅಂತ ಹೇಳಿ ಚೆನ್ನಾಗಿ ನಮಸ್ಕರಿಸಲ್ಪಟ್ಟವರು ಅಂದ್ರೆ ಒಳ್ಳೆ ಜ್ಞಾನದಿಂದ, ಭಕ್ತಿಯಿಂದ, ಅದೇ ರೀತಿಯಾಗಿ ನಮಸ್ಕಾರವನ್ನು ಹೇಗೆ ಸಾಷ್ಟಾಂಗ ಮಾಡಬೇಕು ಅಂತ ಹೇಳಿದ್ದಾರೋ ಆ ರೀತಿಯಾಗಿ ಚೆನ್ನಾಗಿ ಪರಮಾತ್ಮನಿಗೆ ನಮಸ್ಕರಿಸಲ್ಪಟ್ಟಂತಹ ಜನರಿಗೆ, ಭಕ್ತರಿಗೆ ಪರಮಾತ್ಮ ಅಲೌಕಿಕ ಆನಂದ. ಆನಂದ ಅಂತ ಹೇಳಿದ್ರೆ ಸಂತೋಷ. ಆ ಸಂತೋಷ 2 ರೀತಿ ಇದೆ. ಒಂದು ಲೌಕಿಕ ಸಂತೋಷ, ಒಂದು ಅಲೌಕಿಕ ಸಂತೋಷ. ಲೌಕಿಕ ಸಂತೋಷ ಅಂತ ಹೇಳಿದ್ರೆ ಇವತ್ತು ನಾವು ಜಗತ್ತಿನಲ್ಲಿ ಅನುಭವಿಸುವಂತಹ ಸಂತೋಷ. ಯಾವುದೋ ವಸ್ತುವನ್ನು ನೋಡಿದಾಗ, ಯಾವುದೋ ಶಬ್ದವನ್ನು ಕೇಳಿದಾಗ, ಯಾರನ್ನು ಕಂಡಾಗ ನಮಗೆ ಸಂತೋಷ ಆಗುತ್ತೆ. ಇದು ಲೌಕಿಕವಾದಂತಹ ಆನಂದ. ಈ ಲೋಕದಲ್ಲಿ ಯಾವುದೋ ಒಂದು ವಸ್ತುಗಳಿಂದ, ವ್ಯಕ್ತಿಗಳಿಂದ ಸಿಗುವಂತಹ ಆನಂದ. ಆದರೆ ಪರಮಾತ್ಮ ತನ್ನ ಭಕ್ತರಿಗೆ ಕೊಡುವಂತಹ ಆನಂದ ಅದು ಅಲೌಕಿಕವಾದಂತಹ ಆನಂದ. ಅಂದ್ರೆ ಮೋಕ್ಷವೆಂಬಂತಹ ಆನಂದವನ್ನು ಕೊಡುವವನು ಪರಮಾತ್ಮ. ಅಂತಹ ಸನ್ನತಾಲೌಕಿಕ ಆನಂದದ ಶ್ರೀಪದಂ, ಚೆನ್ನಾಗಿ ನಮಸ್ಕರಿಸಿದಂತಹ ಜನರಿಗೆ ವಿಶೇಷವಾದಂತಹ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ. ಅಂತಹ ಶ್ರೀಪದಂ, ಲಕ್ಷ್ಮೀದೇವಿಯಿಂದ ಸಹಿತನಾದಂತಹ ಆ ಪರಮಾತ್ಮನನ್ನು
ಒಳ್ಳೆ ಸುಂದರ ಪಾದವುಳ್ಳಂತಹ ಪರಮಾತ್ಮನನ್ನು. ಅದೇ ರೀತಿಯಾಗಿ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ಅಂತ. ಭಿನ್ನ ಕರ್ಮಾಶ್ರಯ ಶಬ್ದಕ್ಕರ್ಥ ಪರಮಾತ್ಮ ಇಡೀ ಜಗತ್ತನ್ನು ಪ್ರೇರಣೆ ಮಾಡ್ತಾನೆ, ಇಡೀ ಜಗತ್ತನ್ನು ಮುನ್ನಡೆಸ್ತಾನೆ. ಆ ಜಗತ್ತು ಹೇಗಿದೆ? ಭಿನ್ನ ಕರ್ಮಾಶ್ರಯ ಅಂದ್ರೆ ಪ್ರತಿಯೊಬ್ಬ ಜೀವಿಗಳು ಕೂಡ ಒಂದೊಂದು ರೀತಿಯಾದ ಕರ್ಮವನ್ನು ಮಾಡ್ತಾ ಇರ್ತಾರೆ. ಅದೆಲ್ಲವೂ ಕೂಡ ಭಿನ್ನ ಭಿನ್ನವಾಗಿ ಇದೆ ಅಂತ. ಉದಾಹರಣೆಗೆ ಬ್ರಹ್ಮದೇವರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾರೆ, ಅವರು ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತಾರೆ. ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತೇವೆ, ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತೇವೆ. ಆದರೆ ಬ್ರಹ್ಮದೇವರು ಮಾಡುವಂತಹ ಭಕ್ತಿಗೂ ನಮ್ಮ ಭಕ್ತಿಗೂ ಭಿನ್ನತೆ ಇದೆ, ವ್ಯತ್ಯಾಸ ಇದೆ. ಬ್ರಹ್ಮದೇವರು ಮಾಡುವಂತಹ ಕರ್ಮಗಳಿಗೂ ನಮ್ಮ ಕರ್ಮಗಳಿಗೂ ವ್ಯತ್ಯಾಸ ಇದೆ. ಅವರು ಯಾವ ಭಾವನೆಯಿಂದ ಮಾಡ್ತಾರೆ, ಎಷ್ಟು ಪರಿಪೂರ್ಣವಾಗಿ ಮಾಡ್ತಾರೆ, ನಾವು ಯಾವ ಭಾವನೆಯಿಂದ ಮಾಡ್ತೀವಿ, ನಾವು ಮಾಡುವಂತಹ ಕರ್ಮದಲ್ಲಿ ಪೂರ್ಣತೆ ಎಷ್ಟಿರುತ್ತೆ, ಲೋಪದೋಷಗಳು ಎಷ್ಟಿರ್ತವೆ, ಹೀಗೆ ಪ್ರತಿಯೊಬ್ಬ ಜೀವಿಗಳು, ಬ್ರಹ್ಮದೇವರು ನಮಗೆ ಹೋಲಿಸ್ಕೊಳ್ಳೋದು ಬೇಡ, ಇರುವಂತಹ 10 ಜನ ಇಟ್ಕೊಂಡ್ರು ಆ 10 ಜನರಲ್ಲೂ ಕೂಡ ಭಿನ್ನ ಭಿನ್ನ ಕರ್ಮಗಳು, ಒಬ್ಬೊಬ್ಬರ ಜ್ಞಾನ ಒಂದು ರೀತಿ, ಒಬ್ಬರ ಕರ್ಮ ಒಂದು ರೀತಿ, ಹೀಗೆ ಇಡೀ ಜಗತ್ತು ಅತ್ಯಂತ ಪರಸ್ಪರ ಒಬ್ಬರಿಗಿಂತ ಒಬ್ಬರು ಭಿನ್ನರಾಗಿದ್ದಾರೆ, ಭೇದ ಇದೆ. ಅಂತಹ ಭಿನ್ನ ಕರ್ಮಾಶ್ರಯ, ತಮ್ಮ ತಮ್ಮ ಯೋಗ್ಯತೆ ಅನುಸಾರವಾಗಿ ಅನೇಕ ವಿಧವಾದಂತಹ ಕರ್ಮಗಳನ್ನು ಅನೇಕ ರೀತಿಯಾಗಿ ಜನರು ಮಾಡ್ತಾರೆ. ಆ ಎಲ್ಲ ಪ್ರಾಣಿಗಳನ್ನು ಕೂಡ, ಎಲ್ಲ ಜನರನ್ನೂ ಕೂಡ ಪ್ರೇರಣೆ ಮಾಡುವವನು ಒಬ್ಬನೇ ಪರಮಾತ್ಮ. ಒಬ್ಬನೇ ಪರಮಾತ್ಮ ಎಲ್ಲರಿಗೂ ಪ್ರೇರಣೆ ಮಾಡ್ತಾನೆ. ಎಲ್ಲರಿಗೂ ಪ್ರೇರಣೆ ಮಾಡುವಂತಹ ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿಯಾಗಿ ಪ್ರೇರಣೆ ಮಾಡೋದಿಲ್ಲ ಅಂತ. ಎಲ್ಲರಿಗೂ ಒಂದೇ ಸತ್ಕರ್ಮವನ್ನು ಮಾಡ್ಲಿಕ್ಕೆ ಯಾಕೆ ಪ್ರೇರಣೆ ಮಾಡಲ್ಲ? ಕೆಲವೊಬ್ರು ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ, ಕೆಲವೊಬ್ರು ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ. ಈ ರೀತಿ ವ್ಯತ್ಯಾಸ ಯಾಕಂದ್ರೆ ಅದು ನಮ್ಮ ನಮ್ಮ ಯೋಗ್ಯತಾನುಸಾರ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಜೀವರಲ್ಲಿಯೇನೆ ಮೂಲತಃ ಒಂದು ವ್ಯತ್ಯಾಸ ಅಂತ ಇರುತ್ತೆ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಪ್ರೇರಣೆ ಮಾಡ್ತಾನೆ ಅಷ್ಟೆ. ಹಾಗೆ ಪ್ರತಿಯೊಬ್ಬ ಜೀವಿಗಳಿಗೂ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಒಳಗಿನಿಂದ ಪ್ರೇರಣೆ ಮಾಡುವವನು ಅದು ಪರಮಾತ್ಮ. ಅಂತಹ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವಿಗಳಿಗೂ, ಪ್ರಾಣ ಉಳ್ಳವರು ಪ್ರಾಣಿಗಳು, ಅಂತಹ ಎಲ್ಲ ಜೀವಿಗಳನ್ನು ಪ್ರೇರಣೆ ಮಾಡುವಂತಹ, ಮತ್ತೆ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ ಅಂತ. ಅಂದ್ರೆ ವಿದ್ವತ್ಸು ಅಂತ ಹೇಳಿ ಜ್ಞಾನಿಗಳು, ಅಂತಹ ಜ್ಞಾನಿಗಳು ಪರಮಾತ್ಮನನ್ನು ಮೀಮಾಂಸೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ ತನ್ನ ಕಿಂ ನೇತಿ ಅಂತ. ತನ್ನ ಕಿಂ ನೇತಿ ಶಬ್ದಕ್ಕೆ ಅರ್ಥ ತತ್ ನ ಅಂದ್ರೆ ಪರಮಾತ್ಮ ಇಲ್ಲ ಅಂತ. ಕಿಂ ಅಂದ್ರೆ ಪರಮಾತ್ಮ ಇಲ್ಲ ಏನು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ನ ಅಂತ. ಅಂದ್ರೆ ನೀವು ಪರಮಾತ್ಮ ಇಲ್ಲ ಅಂತ ಏನು ಹೇಳ್ತಾ ಇದ್ದೀರಿ ಅದು ಇಲ್ಲ ಅಂತ. ಅಂದ್ರೆ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ವ್ಯಾಕರಣದಲ್ಲಿ, ದ್ವೌ ನನೋ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ. ಅಂದ್ರೆ ಇವತ್ ನಾವು ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ತಿರ ಏನೋ ಒಂದು ಕೇಳ್ತಾನೆ, ಏನಾದ್ರು ಒಂದು ವಸ್ತು ಇದೆ, 100 ರೂಪಾಯಿ ಇದೆನಾ ಅಂತ ಕೇಳ್ತಾನೆ. 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲ್ ಆಗಿ ಹೇಳ್ದಂಗ ಆಗುತ್ತೆ. ಅದೇ 100 ರೂಪಾಯಿ ಇಲ್ಲ ಅನ್ನೋದಿಲ್ಲ ಅಂದ್ರೆ 100 ರೂಪಾಯಿ ಇದ್ದೇ ಇದೆ ಅಂತ ಗಟ್ಟಿಯಾಗಿ ಹೇಳ್ದಂಗೆ. ಆ ಮನೆಯಲ್ಲಿ ಈ ವ್ಯಕ್ತಿ ಇಲ್ಲ ಅಂತ ಇಲ್ಲ, ಇದ್ದೇ ಇದ್ದಾನೆ. ಹಾಗೆ ನಾವು ಅನೇಕ ಕಡೆ ಈ ಒಂದು ವಾಕ್ಯವನ್ನು ಪ್ರಯೋಗ ಮಾಡ್ತೀವಿ, ಆ ವ್ಯಕ್ತಿಯ ಫೋಟೋ ಇಲ್ಲದೆ ಇರುವಂತಹ ಮನೆನೇ ಇಲ್ಲ, ಆ ರೀತಿ ಅಲ್ಲ. ಹಾಗೆ ಅಂದ್ರೆ ಆ ವ್ಯಕ್ತಿಯ ಫೋಟೋ ಎಲ್ಲಾ ಮನೆಯಲ್ಲೂ ಇದೆ ಅಂತ, ಇಲ್ಲದೆ ಇರೋ ಮನೆ ಇಲ್ಲವೇ ಇಲ್ಲೋ ಅಂದ್ರೆ ಆ ವ್ಯಕ್ತಿಯ ಫೋಟೋ ಎಲ್ಲಾ ಮನೆಯಲ್ಲಿ ಇದೆ ಅಂತ. ಹಾಗೆ ಅನೇಕ ಕಡೆ ನಾವು ಕನ್ನಡದಲ್ಲೂ ಕೂಡ ಅದನ್ನು ಪ್ರಯೋಗ ಮಾಡ್ತೀವಿ ವಾಕ್ಯವನ್ನು. ಹಾಗೆ ತನ್ನ ಕಿಂ ತತ್ ನ ಕಿಂ ನ ಅಂತ. ಅಂದ್ರೆ ಆ ಪರಮಾತ್ಮ ಇಲ್ಲ ಏನು ಅಂತ ಪ್ರಶ್ನೆ ಮಾಡಿದರೆ ಪರಮಾತ್ಮ ಇಲ್ಲ ಅನ್ನೋದೇ ಇಲ್ಲ ಅಂತ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಪರಮಾತ್ಮ ಸತ್ಯವಾಗಿ ಎಲ್ಲಾ ಕಡೆ ಇದ್ದೇ ಇದ್ದಾನೆ ಅಂತ ತಾತ್ಪರ್ಯ. ಹಾಗೆ ಎಲ್ಲ ಜ್ಞಾನಿಗಳು ಕೂಡ ಆ ಪರಮಾತ್ಮನ ಅಸ್ತಿತ್ವವನ್ನು, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿ ಸತ್ಯನಾಗಿ ಇದ್ದಾನೆ ಅನ್ನುವಂತಹ ಪರಮಾತ್ಮನ ವ್ಯಾಪ್ತಿತ್ವವನ್ನು, ಅವರನ ವ್ಯಾಪ್ತತೆಯನ್ನು ವಿಶೇಷವಾಗಿ ಎಲ್ಲ ಕಡೆ ಸಾರ್ತಾ ಇದ್ದಾರೆ. ಅಂತಹ ವಾಸುದೇವಂ, ಸಮಸ್ತ ದೇವತಾ ಮಂಡಲ ಅಖಂಡ ಮಂಡಲಂ, ಸಮಸ್ತ ದೇವತೆಗಳ
ಗುಂಪಿಗೆ ಒಡೆಯನಾದಂತಹ ಅಂತಹ ವಾಸುದೇವನನ್ನು ಮೋಕ್ಷವನ್ನು ಕೊಡುವಂತಹ ಪರಮಾತ್ಮನನ್ನು ಪ್ರೀಣಯಾಮಹ, ಅವನನ್ನು ಪ್ರೀತಿಗೊಳಿಸೋಣ, ಅವನನ್ನು ಸಂತೋಷಪಡಿಸೋಣ ಅಂತ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಇಷ್ಟು: ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಶ್ರೇಷ್ಠರಾದಂತಹ ಭಕ್ತರು, ಜ್ಞಾನ, ಒಳ್ಳೆಯ ಭಕ್ತಿ, ವೈರಾಗ್ಯ ಇರುವಂತಹ ಶ್ರೇಷ್ಠರಾದಂತಹ ಜ್ಞಾನಿಗಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಸಕಲ ವಿಧವಾದಂತಹ ಅಭಿಷ್ಟಗಳನ್ನು ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾರು ಚೆನ್ನಾಗಿ ಭಕ್ತಿಯಿಂದ ಜ್ಞಾನದಿಂದ ನಮಸ್ಕಾರವನ್ನು ಮಾಡಿದರೆ ಅವರಿಗೆ ವಿಶೇಷವಾಗಿ ಮೋಕ್ಷವನ್ನೇ ಕೊಡುವಂತಹ ಒಳ್ಳೆ ಲಕ್ಷ್ಮಿ ಸಹಿತನಾದಂಥವನು ಪರಮಾತ್ಮ. ಅಂತಹ ಪರಮಾತ್ಮ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ, ಅನೇಕ ವಿಧವಾದಂತಹ ವೈವಿಧ್ಯತೆ ಇರುವಂತಹ ಅನೇಕ ಕರ್ಮಗಳನ್ನು ಮಾಡುವಂತಹ ಎಲ್ಲ ಜೀವಿಗಳಿಗೆ ಪ್ರೇರಣೆಯನ್ನು ಮಾಡುವಂಥವನು, ಪ್ರೇರೇಪಕ ಶಕ್ತಿ ಅದು ಪರಮಾತ್ಮ. ಅಂತಹ ಪರಮಾತ್ಮ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ, ಪರಮಾತ್ಮ ಇಲ್ಲ ಏನು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಇಲ್ಲ ಅನ್ನೋದೇ ಇಲ್ಲ ಅಂತ. ಆ ರೀತಿಯಾಗಿ ಎಲ್ಲ ಜ್ಞಾನಿಗಳು ಕೂಡ ವಿಶೇಷವಾಗಿ ಪರಮಾತ್ಮನನ್ನು ಸಾಧನೆ ಮಾಡ್ತಾರೆ. ಅಂತಹ ದೇವತೆಗಳ ಗುಂಪಿಗೆ ಒಡೆಯನಾದಂತಹ ವಾಸುದೇವಂ ಪ್ರೀಣಯಾಮಹ, ಪರಮಾತ್ಮನನ್ನು ನಮಸ್ಕರಿಸೋಣ ಅಂತ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 4ನೇ ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ವಿಪ್ರಮುಖ್ಯೈ ಸದಾ ವೇದ ವಾದೋನ್ಮುಖೈ ಸುಪ್ರತಾಪೈ ಕ್ಷಿತೀಶೇಶ್ವರೈ ಚಾರ್ಚಿತಂ. ಅಪ್ರತರ್ಕ್ಯೋರು ಸಂವಿದ್ಗುಣಂ ನಿರ್ಮಲಂ ಸಪ್ರಕಾಶಾಜರ ಆನಂದರೂಪಂ ಪರಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಈ ಶ್ಲೋಕದಲ್ಲಿಯೂ ಮತ್ತೆ ಪರಮಾತ್ಮನ ಮಹಿಮೆಯನ್ನೇ ತಿಳಿಸ್ತಾ ಇದ್ದಾರೆ. ಪರಮಾತ್ಮನನ್ನ ನಿರಂತರವಾಗಿ ಶ್ರೇಷ್ಠ ಜ್ಞಾನಿಗಳು ಅವನನ್ನು ಪೂಜಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಸದಾ ವೇದವಾದೋನ್ಮುಖೈಹಿ ಅಂತ. ಅಂದ್ರೆ ಸದಾ ಅಂದ್ರೆ ಯಾವಾಗಲೂ, ನಿರಂತರವಾಗಿ, ವೇದವಾದೋನ್ಮುಖೈಹಿ ಅವರ ಮುಖ, ಒಂದು ಅರ್ಥ ವೇದವಾದೋನ್ಮುಖೈಹಿ ಅಂತ ಹೇಳಿದ್ರೆ ನಿರಂತರವಾಗಿ ವೇದ ಇವುಗಳ ಅಧ್ಯಯನ ಅಧ್ಯಾಪನ ಇದನ್ನೇ ಮಾಡ್ತಾ ಇರುವವರು ಅಂತ. ಇನ್ನು ನಿರಂತರವಾಗಿ ಅವರ ಮುಖದಿಂದಾಗಿಯೂ ಕೂಡ ಅದು ಪಾರಾಯಣ ಮಾಡ್ತಾ ಇರ್ತಾರೆ. ಹಾಗೆ ವೇದವಾದೋನ್ಮುಖೈಹಿ ಅಂತ ಹೇಳಿದ್ರೆ ಆ ವೇದಗಳ ಅಧ್ಯಯನ ಅಧ್ಯಾಪನ ಅವುಗಳ ಅರ್ಥ ಚಿಂತನೆ ಇವುಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ವಿಪ್ರಮುಖ್ಯೈಹಿ ಅಂತ. ವಿಪ್ರಮುಖ್ಯೈಹಿ ಶಬ್ದಕ್ಕೆ ಅರ್ಥ ಶ್ರೇಷ್ಠ ಬ್ರಾಹ್ಮಣರಾದಂತಹ, ಯಾರು ವಸಿಷ್ಠ, ವಿಶ್ವಾಮಿತ್ರ, ಭರದ್ವಾಜ ಮುಂತಾದಂತಹ ಶ್ರೇಷ್ಠ ಋಷಿಗಳು. ವಿಪ್ರಮುಖ್ಯೈಹಿ ಅಂತ ಹೇಳಿದ್ರೆ ಶ್ರೇಷ್ಠರಾದಂತಹ ವಸಿಷ್ಠ, ವಾಮದೇವ ಮುಂತಾದಂತಹ ಋಷಿಗಳಿಂದ. ಅದೇ ರೀತಿಯಾಗಿ ಇದು ಒಂದು ನಿರಂತರವಾಗಿ ವೇದಾದಿಗಳನ್ನು ಅಧ್ಯಯನ ಅಧ್ಯಾಪನ ಮಾಡುವಂತಹ ವಸಿಷ್ಠಾದಿಗಳಿಂದ. ಇನ್ನೊಂದು ಸುಪ್ರತಾಪೈಹಿ ಕ್ಷಿತೀಶೇಶ್ವರೈಹಿ, ಅಂದರೆ ಪ್ರತಾಪ ಅಂತ ಹೇಳಿದ್ರೆ ಪರಾಕ್ರಮ, ಬಾಹುಬಲ. ಸುಪ್ರತಾಪ ಒಳ್ಳೆ ಭಾರೀ ಪರಾಕ್ರಮಶಾಲಿಗಳಾದಂತಹ ಕ್ಷಿತೀಶೇಶ್ವರೈಹಿ, ಕ್ಷಿತಿ ಅಂತ ಹೇಳಿದ್ರೆ ಭೂಮಿ, ಕ್ಷಿತೀಶ ಅಂತ ಹೇಳಿದ್ರೆ ಕ್ಷಿತಿ ಪ್ಲಸ್ ಈಶ, ಭೂಮಿಗೆ ಒಡೆಯರಾದವರು, ಅರ್ಥಾತ್ ರಾಜರುಗಳು, ರಾಜ ಮಹಾರಾಜರು.
ಕ್ಷಿತೀಶ ಈಶ್ವರೈಹಿ, ಆ ರಾಜಾಧಿರಾಜರುಗಳಿಗೂ ಒಡೆಯರಾದಂಥವರು, ಅರ್ಥಾತ್ ಚಕ್ರವರ್ತಿಗಳು ಅಂತ. ಚಕ್ರವರ್ತಿಗಳು ರಾಜರಿಗಿಂತ ಮೇಲೆ ಇರುವವರು. ಅಂತಹ ಕ್ಷಿತೀಶೇಶ್ವರೈಹಿ ಅಂದ್ರೆ ಯಾವ ಪ್ರಿಯವ್ರತ ಮುಂತಾದಂತಹ ಶ್ರೇಷ್ಠ ಚಕ್ರವರ್ತಿಗಳಿಂದ. ಒಟ್ಟು ಎರಡು ಅಂಶವನ್ನು ಹೇಳಿದ್ದಾರೆ. ಒಂದು, ನಿರಂತರ ವೇದಾಧ್ಯಯನವನ್ನು ಮಾಡುವಂತಹ ಬ್ರಾಹ್ಮಣ ಶ್ರೇಷ್ಠರಾದಂತಹ ವಸಿಷ್ಠಾದಿಗಳಿಂದ, ಮಹಾಪರಾಕ್ರಮಿಗಳಾದಂತಹ ಯಾವ ಪ್ರಿಯವ್ರತ ಮುಂತಾದಂತಹ ಚಕ್ರವರ್ತಿಗಳಿಂದ ಪರಮಾತ್ಮ ಏನಾಗಿದ್ದಾನೆ, ಅರ್ಚಿತಂ, ಪೂಜಿಸಲ್ಪಟ್ಟಿದ್ದಾನೆ ಅಂತ. ಇಲ್ಲಿ ಸಾಮಾನ್ಯವಾಗಿ ಆ ಋಷಿಗಳು ಏನ್ ಮಾಡಿದ್ದಾರೆ, ವೇದ ಅವುಗಳ ಅಧ್ಯಯನ ಅರ್ಥ ಚಿಂತನೆ ಎಲ್ಲ ಮಾಡೋ ಮೂಲಕ ಪೂಜೆ ಮಾಡಿದ್ದಾರೆ ಪರಮಾತ್ಮನ. ಸರಿ. ರಾಜರು ಅವ್ರು ಸುಪ್ರತಾಪೈಹಿ, ಅವರಿಗೆ ಪರಾಕ್ರಮ ಜಾಸ್ತಿ. ತಮ್ಮ ಪರಾಕ್ರಮದಿಂದ ರಾಜ್ಯವನ್ನು ರಕ್ಷಣೆ ಮಾಡೋದು, ಶತ್ರುಗಳನ್ನು ಸಂಹಾರ ಮಾಡೋದು, ರಾಜ್ಯವನ್ನು ಗೆಲ್ಲುವುದು, ಇದನ್ನು ಮಾಡ್ತಾ ಇರ್ತಾರೆ. ಇದು ಯಾವ ರೀತಿ ಪರಮಾತ್ಮನ ಪೂಜೆ ಆಗುತ್ತೆ ಅಂತ ಹೇಳಿದ್ರೆ, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಒಂದು ಮಾತು. ಒಬ್ಬ ವ್ಯಕ್ತಿ ತಾನು ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿ ಇದ್ದಾನೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ತಾನು ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿ ಇದ್ದಾನೋ, ತನ್ನ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನು ಪ್ರಾಮಾಣಿಕತೆಯಿಂದ ಪರಮಾತ್ಮನ ಪೂಜೆ ಅಂತ ಮಾಡಿದರೆ ಅದನ್ನು ಪರಮಾತ್ಮ ಅವಶ್ಯವಾಗಿ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಸೈನಿಕ ದೇಶವನ್ನು ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಪ್ರಾಮಾಣಿಕತೆಯಿಂದ ಇಡೀ ದೇಶವೇ ನನ್ನ ಮನೆ ಅಂತ ಭಾವಿಸಿಕೊಂಡು ಇದು ಕೂಡ ಒಂದು ಪರಮಾತ್ಮನ ಪೂಜೆ ಅಂತ ಪ್ರಾಮಾಣಿಕತೆಯಿಂದ ಆ ದೇಶವನ್ನು ಕಾಯ್ತಾ ಇದ್ದಾನೆ ಅಂತ, ಅದು ಕೂಡ ದೊಡ್ಡ ದೇವರ ಪೂಜೆನೆ. ಅದೇ ರೀತಿಯಾಗಿ ಇನ್ನೊಬ್ಬ ಯಾರೋ ವೈದ್ಯ ಬಂದ ರೋಗಿಗಳಿಗೆ ಪರಮಾತ್ಮನ ಪೂಜೆ, ಪರಮಾತ್ಮನ ಸೇವೆ ಅಂತ ಅವರ ಪ್ರಾಣವನ್ನು ಉಳಿಸೋದು. ಹೀಗೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಒಬ್ಬ ವ್ಯಾಪಾರಿಯಾಗಲಿ, ವ್ಯಾಪಾರದಲ್ಲಿ ಮೋಸವನ್ನು ಮಾಡದೆ ಚೆನ್ನಾಗಿ ವ್ಯಾಪಾರವನ್ನು ಮಾಡೋದು, ಹೀಗೆ ತಮ್ಮ ತಮ್ಮ ವೃತ್ತಿಯನ್ನು ಕೂಡ ಯಾರು ಪ್ರಾಮಾಣಿಕತೆಯಿಂದ ಮಾಡ್ತಾರೋ ಅದು ಕೂಡ ಒಂದು ದೇವರ ಪೂಜೆ ಆಗುತ್ತೆ. ಹಾಗಾಗಿ ಈ ಪ್ರಿಯವ್ರತಾದಿಗಳು ವಾಸ್ತವಿಕವಾಗಿ ದೊಡ್ಡ ಜ್ಞಾನಿಗಳೇ. ಅದಕ್ಕೆ ಕಡಿಮೆ ಇಲ್ಲದಂತೆ ವಿಶೇಷವಾಗಿ ತಮ್ಮ ಪರಾಕ್ರಮದಿಂದ ಅನೇಕ ರಾಜಾಧಿರಾಜರನ್ನು ಗೆದ್ದಂಥವರು, ಸಂಹಾರವನ್ನು ಕೂಡ ಮಾಡಿದಂಥವ್ರು ಯುದ್ಧದಲ್ಲಿ, ಅದು ಕೂಡ ಪರಮಾತ್ಮನ ಪೂಜೆ. ಹಾಗಾಗಿ ವಸಿಷ್ಠ ವಾಮದೇವಾದಿಗಳು ಯಾವ ರೀತಿಯಾಗಿ ವೇದಾಧ್ಯಯನದ ಮೂಲಕ ಪರಮಾತ್ಮನನ್ನು ಪೂಜೆ ಮಾಡಿದರೋ, ಅದೇ ರೀತಿಯಾಗಿ ಪ್ರಿಯವ್ರತ ಮುಂತಾದಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳು ತಮ್ಮ ಬಾಹುಬಲದಿಂದ, ಪರಾಕ್ರಮದಿಂದ ತಮ್ಮ ರಾಜ್ಯವನ್ನು, ದೇಶವನ್ನು ಕಾಪಾಡುತ್ತಾ ಅದನ್ನು ಪರಮಾತ್ಮನ ಪೂಜೆ ಅಂತ ಮಾಡಿದರು. ಹೀಗೆ ಇಬ್ಬರಿಂದಲೂ ಕೂಡ ಪೂಜಿಸಲ್ಪಟ್ಟಂಥವನು ಪರಮಾತ್ಮ. ಹಾಗೆ ಅಪ್ರತರ್ಕ್ಯ ಉರು ಸಂವಿದ್ಗುಣಂ ಅಂತ. ಅಪ್ರತರ್ಕ್ಯ ಉರು ಸಂವಿದ್ಗುಣಂ ಶಬ್ದಕ್ಕರ್ಥ ಲಾಜಿಕ್ ನಿಂದಾಗಿ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಪರಮಾತ್ಮನನ್ನು ಸುಮ್ಮನೆ ನಾವು ಊಹೆ ಮಾಡಿ ಹಾಗಿರ್ಬೋದು ಹೀಗಿರ್ಬೋದು ಅಂತ ನಮ್ಮ ಊಹೆಗೆ ಪರಮಾತ್ಮ ಸಿಗುವವನಲ್ಲ. ಅಂತಹ ನಮ್ಮ ಊಹೆಗೆ ನಿಲುಕದೇ ಇರುವಂತಹ ಉರು ಅಂದ್ರೆ ಶ್ರೇಷ್ಠವಾದಂತಹ ಸಂವಿತ್ ಗುಣಂ. ಸಂವಿತ್ ಅಂತ ಹೇಳಿದ್ರೆ ಶುದ್ಧವಾದಂತಹ ಜ್ಞಾನ, ಅಜ್ಞಾನದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪ್ರತಿಯೊಂದು ವಸ್ತುವಿನ ಪರಿಪೂರ್ಣ ಜ್ಞಾನಕ್ಕೆ ಸಂವಿತ್ ಅಂತ ಕರೀತಾರೆ. ಅಂತಹ ಸಂವಿತ್ ಗುಣಂ, ಜ್ಞಾನ, ಆನಂದ, ಬಲ, ಕೀರ್ತಿ, ಕಾಂತಿ ಮುಂತಾದಂತಹ ಒಳ್ಳೆಯ ಸದ್ಗುಣಗಳುಳ್ಳಂತಹ ಅಂತ. ಅಂದ್ರೆ ಆ ಪರಮಾತ್ಮನ ಗುಣಗಳನ್ನು ಕೂಡ ನಾವು ಚಿಂತನೆ ಮಾಡಲಿಕ್ಕೆ, ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜ್ಞಾನ, ಆನಂದ ಮುಂತಾದಂತಹ ಸದ್ಗುಣಗಳುಳ್ಳಂತಹ, ಅದೇ ರೀತಿಯಾಗಿ ಸಂವಿದ್ಗುಣಂ ನಿರ್ಮಲಂ. ನಿರ್ಮಲಂ ಅಂತ ಹೇಳಿದ್ರೆ ಮಲ ಅಂದ್ರೆ ದೋಷ, ನಿರ್ಮಲ ಅಂದ್ರೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವವನು, ಅಜ್ಞಾನ ಮುಂತಾದಂತಹ ದೋಷ ಇಲ್ಲದೆ ಇರುವವನು. ಅದೇ ರೀತಿಯಾಗಿ ಸಪ್ರಕಾಶಾಜರಾನಂದ ರೂಪಂ ಅಂತ. ಸಪ್ರಕಾಶಾಜರಾನಂದ ರೂಪಂ ಶಬ್ದಕ್ಕರ್ಥ ನಾವು ಹಿಂದೆ ಅನೇಕ ಸಲ ಕೇಳಿದಂತೆ, ಪ್ರಕಾಶ ಅಂದ್ರೆ ಬೆಳಕು,
ಆತ್ಮನ ಪ್ರಕಾಶ ಅಂದ್ರೆ ನಮ್ಮ ಜೀವನ ಪ್ರಕಾಶ ನಿಜವಾಗಿ ಯಾವುದು ಅಂದ್ರೆ ಅದು ಜ್ಞಾನ. ಜ್ಞಾನವೇ ಜೀವನಿಗೆ ದೊಡ್ಡ ಬೆಳಕಿದ್ದಂತೆ. ಹಾಗಾಗಿ ಪರಮಾತ್ಮನಿಗೂ ಸಪ್ರಕಾಶ, ವಿಶೇಷವಾಗಿ ದೊಡ್ಡ ಜ್ಞಾನಿ, ಒಳ್ಳೆ ಜ್ಞಾನ ಉಳ್ಳವನು, ಪ್ರಕಾಶ ಉಳ್ಳವನು. ಅದೇ ರೀತಿಯಾಗಿ ಅಜರ. ಅಜರ ಅಂತ ಹೇಳಿ, ಜರ ಅಂದ್ರೆ ಮುಪ್ಪು, ವಯಸ್ಸಾಗುವುದು ಅಂತ. ಪರಮಾತ್ಮ ಏನಾಗಿದ್ದಾನೆ? ಅಜರಂ, ಅವನಿಗೆ ವಯಸ್ಸಾಗುವುದು, ಕೂದಲು ಉದುರುವುದು, ಮುಖದಲ್ಲಿ ನೆರಿಗೆ ಬರುವುದು, ಈ ರೀತಿಯಾದಂತಹ ಮುಪ್ಪು, ವೃದ್ಧನಾಗುವುದು ಅಂತ ಇಲ್ಲ. ಅಂತಹ ಸಪ್ರಕಾಶ ಅಜರ ಆನಂದ ರೂಪಂ, ಯಾವಾಗಲೂ ಕೂಡ ಆನಂದ ಸ್ವರೂಪಿಯಾಗಿ ಇರುವಂತಹ ಪರಂ. ಪರಂ ಅಂತ ಹೇಳಿದ್ರೆ ಎಲ್ಲರಿಗಿಂತ ಶ್ರೇಷ್ಠನಾದಂಥವನು ಅಂತ ಒಂದು ರೀತಿಯಾಗಿ ಅರ್ಥ. ಇನ್ನೊಂದು ರೀತಿಯಾಗಿ ಅರ್ಥ, ಈ ಜಡವಾದಂತಹ ಪ್ರಪಂಚ ಮತ್ತು ಚೇತನಾತ್ಮಕವಾದದ್ದು, ಜೀವ ಜಡ ಅಂತ ಪ್ರಪಂಚದಲ್ಲಿ ಎರಡು. ಅವೆರಡಕ್ಕಿಂತಲೂ ಕೂಡ ವಿಲಕ್ಷಣನಾದಂಥವನು ಪರಮಾತ್ಮ ಅಂತ. ಜೀವನಿಗಿಂತಲೂ ವಿಲಕ್ಷಣನಾಗಿ, ಜಡಕ್ಕಿಂತಲೂ ವಿಲಕ್ಷಣನಾದಂತಹ ಶ್ರೇಷ್ಠನಾದಂತಹ ಆ ಪರ ವಾಸುದೇವನನ್ನು ಪ್ರೀಣಯಾಮಹ, ಪ್ರೀತಿಗೊಳಿಸೋಣ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಾತ್ಪರ್ಯ ಇಷ್ಟು: ನಿರಂತರವಾಗಿ ವಸಿಷ್ಠ ಮುಂತಾದಂತಹ ಶ್ರೇಷ್ಠ ಶ್ರೇಷ್ಠ ಜ್ಞಾನಿಗಳು ಆ ಪರಮಾತ್ಮನನ್ನು ಆ ವೇದ ಪಾರಾಯಣದ ಮೂಲಕ, ವೇದಗಳನ್ನು ಅವಳ ಅರ್ಥ ಚಿಂತನೆಯ ಮೂಲಕ ಪರಮಾತ್ಮನನ್ನು ಪೂಜಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಪ್ರತಾಪೈಹಿ ಕ್ಷಿತೀಶ್ವರೈಹಿ, ಶ್ರೇಷ್ಠ ಚಕ್ರವರ್ತಿಗಳಾದಂತಹ ಪ್ರಿಯವ್ರತ ಮುಂತಾದಂತಹ ಶ್ರೇಷ್ಠ ಶ್ರೇಷ್ಠ ಚಕ್ರವರ್ತಿಗಳು, ಮಾಂಧಾತ ಮುಂತಾದಂಥವರು, ಅವರು ತಮ್ಮ ಬಾಹುಬಲದಿಂದಾಗಿ, ಅದೇ ರೀತಿಯಾಗಿ ತಮ್ಮ ಜ್ಞಾನದಿಂದಾಗಿ ಪರಮಾತ್ಮವನ್ನು ಪೂಜಿಸ್ತಾ ಇದ್ದಾರೆ. ಇಂತಹ ಅಪ್ರತರ್ಕ್ಯ ಅವರು ಸಂವಿದ್ಗುಣಂ, ಊಹೆ ಮಾಡಲಿಕ್ಕೆ ಆಗದೇ ಇರುವಂತಹ ಅನಂತ ಗುಣ ಪರಿಪೂರ್ಣನಾದಂತಹ, ಜ್ಞಾನಾನಂದಾದಿಗಳಿಂದ ಕೂಡಿದಂತಹ, ಪರಿಶುದ್ಧನಾದಂತಹ, ನಿರ್ಮಲನಾದಂತಹ, ಸಪ್ರಕಾಶ, ಒಳ್ಳೆಯ ಜ್ಞಾನಿ, ಅಜರ, ಯಾವುದೇ ರೀತಿಯಾದಂತಹ ಮುಪ್ಪು ಇಲ್ಲದೆ ಇರುವಂತಹ ಆನಂದ ಸ್ವರೂಪಿಯಾದಂತಹ, ಪರಂ ಅಂದ್ರೆ ಚೇತನಾಚೇತನ ವಿಲಕ್ಷಣ. ಚೇತನ ಅಂದ್ರೆ ಜೀವ, ಅಚೇತನ ಅಂತ ಹೇಳಿ ಜಡವಾದಂತಹ ವಸ್ತು. ಆ ಎರಡಕ್ಕಿಂತಲೂ ಕೂಡ ಭಿನ್ನನಾದಂತಹ ಆ ದೇವತಾ ಮಂಡಲ, ಅಖಂಡ ಮಂಡಲಂ, ದೇವತೆಗಳ ಗುಂಪಿಗೆ, ಸಮಸ್ತ ದೇವತೆಗಳಿಗೆ ಒಡೆಯನಾದಂತಹ ಆ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನು ಪ್ರೀಣಯಾಮಹ, ಪ್ರೀತಿಗೊಳಿಸೋಣ ಅಂತ ಹೇಳಿದ್ದಾರೆ. ಮುಂದಿನದ್ದು 5ನೇ ಶ್ಲೋಕ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಹಿ ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ ಸತ್ಯಸಂಕಲ್ಪ ಏಕೋ ವರೇಣ್ಯೋ ವಶಿ ಮತ್ಯನೂನೈಸ್ಸದಾ ವೇದ ವಾದೋದಿತಃ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಈ ಒಂದು ಶ್ಲೋಕದಲ್ಲಿ ಪರಮಾತ್ಮನ ಮಹಿಮೆಯನ್ನೇ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಅತ್ಯಯೋ ಯಸ್ಯ ಕೇನಾಪಿನ ಕ್ವಾಪಿಹಿ ಅಂತ ಅಂದ್ರೆ, ಈ ಪರಮಾತ್ಮನನ್ನು ಅತ್ಯಯ ಅಂದ್ರೆ ಮೀರೋದು ಅಂತ, ಅವನಿಗಿಂತ ಉತ್ತಮನಾಗುವುದು, ಅವನಿಗಿಂತ ಬಲದಲ್ಲಿ ಜಾಸ್ತಿ, ಜ್ಞಾನದಲ್ಲಿ ಜಾಸ್ತಿ, ಆನಂದದಲ್ಲಿ ಜಾಸ್ತಿ ಅಂತ ಆ ಪರಮಾತ್ಮನ ಅತಿಕ್ರಮಣವನ್ನು ಮಾಡೋದು, ಮೀರುವುದು. ಕ್ವಾಪಿ ಅಂದ್ರೆ ಯಾವುದೇ ಸಮಯದಲ್ಲಿ ಆಗಲಿ ಅಥವಾ ಯಾವುದೇ ಸ್ಥಳದಲ್ಲಿ ಆಗಲಿ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕೇನಾಪಿ, ಯಾರಿಂದಲೂ, ಬ್ರಹ್ಮದೇವರಿಂದ ಆರಂಭ ಮಾಡಿ ಕಟ್ಟಕಡೆಯ ಜೀವನವರೆಗೂ ಕೂಡ ಯಾರಿಂದಲೂ ಕೂಡ ಆ ಪರಮಾತ್ಮನನ್ನು ಮೀರುವುದು, ಅವನಿಗಿಂತ ಉತ್ತಮನಾಗುವುದು, ಅದು ಸಾಧ್ಯ ಇಲ್ಲ ಅಂತ. ಅತ್ಯಯೋ ಯಸ್ಯ ಕೇನಾಪಿ ನ
ಕ್ವಾಪಿಹಿ ಎಲ್ಲಿಯೂ ಸಾಧ್ಯ ಇಲ್ಲ, ಯಾವ ಕಾಲದಲ್ಲಿಯೂ ಸಾಧ್ಯ ಇಲ್ಲ. ಇಲ್ಲಿ ಕ್ವಾಪಿಹಿ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ಹಿ ಅನ್ನುವಂತಹ ಒಂದು ಶಬ್ದವನ್ನು, ಅಕ್ಷರವನ್ನ ಪ್ರಸಿದ್ಧ ಅನ್ನುವಂತಹ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಇಲ್ಲಿ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಇದು ಪ್ರಸಿದ್ಧವಾಗಿದೆ ಅಂತ. ಹೇಗೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ವಾಕ್ಯದಲ್ಲಿ ಇದು ಪ್ರಸಿದ್ಧವಾಗಿದೆ. ಪರಮಾತ್ಮನಿಗೆ ಸಮಾನರಾದವರಾಗಲಿ ಅವರು ಇಂದೂ ಇಲ್ಲ ಮುಂದೆನೂ ಬರೋದಿಲ್ಲ ಅಂತ. ಪರಮಾತ್ಮನಿಗೆ ಸಮಾನರಾದವರೇ ಇಲ್ಲ ಅಂತಂದ ಮೇಲೆ ಪರಮಾತ್ಮನಿಗಿಂತ ಉತ್ತಮರಾದವರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿಹಿ. ಮತ್ತೆ ಪ್ರತ್ಯಯೋ ಯದ್ಗುಣೇಶುತ್ತಮಾನಾಂ ಪರಹ ಅಂತ. ಅಂದ್ರೆ ಉತ್ತಮಾನಾಂ ಉತ್ತಮರಾದಂತಹ ಜ್ಞಾನಿಗಳಿಗೆ, ಸಜ್ಜನರಿಗೆ, ಯದ್ಗುಣೇಶು ಅಂದ್ರೆ ಈ ಪರಮಾತ್ಮನ ಗುಣಗಳಲ್ಲಿ, ಪರಹ ಪ್ರತ್ಯಯ ಅಂದ್ರೆ ವಿಶಿಷ್ಟವಾದಂತಹ ಗಟ್ಟಿಯಾದಂತಹ ಪ್ರತ್ಯಯ ಅಂದ್ರೆ ವಿಶ್ವಾಸ, ಅಸ್ತಿ ಅಂದ್ರೆ ಇದೆ ಅಂತ. ಅಂದ್ರೆ ಪರಮಾತ್ಮ ಸರ್ವೋತ್ತಮ ಸಮಸ್ತ ಗುಣ ಪರಿಪೂರ್ಣ ಅಂತ ಪರಮಾತ್ಮನ ಗುಣಗಳಲ್ಲಿ ಗಟ್ಟಿಯಾದಂತಹ ವಿಶ್ವಾಸ ಯಾರಿಗಿದೆ, ಅದು ನಿಜವಾದಂತಹ ಸಾಧು ಸಜ್ಜನರಿಗೆ ಇದೆ ಅಂತ. ಹಾಗೆ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ ಅಂತ. ಪರಮಾತ್ಮ ಸತ್ಯ ಸಂಕಲ್ಪನಾಗಿದ್ದಾನೆ. ಅವನ ಸಂಕಲ್ಪವನ್ನು ಮುರಿಯಲಿಕ್ಕೆ, ಮೀರಿ ನಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ಏಕಃ, ಏಕಃ ಅಂತ ಹೇಳಿದ್ರೆ ಪ್ರಧಾನ, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದಂಥವನು, ಸರ್ವೋತ್ತಮನಾದವನು. ವರೇಣ್ಯ, ವರೇಣ್ಯ ಅಂತ ಹೇಳಿದ್ರೆ ಸಮಸ್ತ ಗುಣಗಳಿಂದಾಗಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠನಾದವನು. ಮತ್ತೆ ವಶಿ, ವಶಿ ಅಂತ ಹೇಳಿದ್ರೆ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ವ್ಯಕ್ತಿ. ತಾನು ಮಾತ್ರ ಯಾರ ವಶದಲ್ಲೂ ಇಲ್ಲ, ಅಂದ್ರೆ ಸ್ವತಂತ್ರ ಅಂತ. ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ, ಈ ಸಮಗ್ರ ಬ್ರಹ್ಮಾಂಡವನ್ನೇ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ಸ್ವತಂತ್ರನಾದಂತಹ ವ್ಯಕ್ತಿ ಅವನು ವಶಿ. ಇಂತಹ ಪರಮಾತ್ಮ ಮತ್ಯನೂನೈಹಿ ಸದಾ ವೇದವಾದೋದಿತ ಅಂತ. ಮತ್ಯನೂನೈಹಿ ಅಂದ್ರೆ ಮತಿ ಪ್ಲಸ್ ಅನೂನೈಹಿ ಅಂತ. ನೂನ, ನ್ಯೂನ ಅಂತ ಹೇಳಿ ಕಡಿಮೆ ಅಂತ. ಅನೂನ ಅಂತ ಹೇಳಿ ಕಡಿಮೆ ಅಲ್ಲದೆ ಇರುವುದು, ಜಾಸ್ತಿ ಇರುವುದು ಅಂತ. ಮತಿ ಅಂತ ಹೇಳಿದ್ರೆ ಜ್ಞಾನ, ಅಂದ್ರೆ ಜ್ಞಾನ ಜಾಸ್ತಿ ಇರುವಂತಹ ಶ್ರೇಷ್ಠ ಜ್ಞಾನಿಗಳಿಂದ ಸದಾ ವೇದವಾದೋದಿತ. ಸದಾ ಅಂದ್ರೆ ನಿರಂತರವಾಗಿ, ಯಾವಾಗಲೂ. ವೇದವಾದೋದಿತ, ಆ ಶ್ರೇಷ್ಠರಾದಂತಹ ಜ್ಞಾನಿಗಳು ನಿರಂತರವಾಗಿ ಆ ಪರಮಾತ್ಮನನ್ನು ವೇದವಾದೋದಿತ, ವೇದ ಮಂತ್ರಗಳಿಂದಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಹಿಂದೆ ಕೇಳಿದಂತೆ ಯಾವ ವಸಿಷ್ಠ ಮುಂತಾದಂತಹ ಶ್ರೇಷ್ಠ ಜ್ಞಾನಿಗಳು ನಿರಂತರವಾಗಿ ಅಪೌರುಷೇಯವಾದಂತಹ ವೇದ ವಾಣಿಗಳಿಂದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂತಹ ಪರಮಾತ್ಮನನ್ನು ಪ್ರೀಣಯಾಮಃ, ಪ್ರೀತಿಗೊಳಿಸೋಣ, ಅವನು ಹೇಳಿದಂತೆ ನಡೆಯೋಣ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಒಟ್ಟು ತಾತ್ಪರ್ಯ ಅತ್ಯಯೋ ಯಸ್ಯ ಕೇನಾಪಿನ ಕ್ವಾಪಿಹಿ, ಆ ಪರಮಾತ್ಮನನ್ನು ಮೀರುವುದು, ಅವನಿಗಿಂತ ಉತ್ತಮನಾಗುವುದು ಯಾರಿಂದಲೂ ಯಾವ ಕಾಲದಲ್ಲಿ ಆಗಲಿ ಯಾವುದೇ ಸ್ಥಳದಲ್ಲಿ ಆಗಲಿ ಅದು ಸರ್ವಥಾ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಹ, ಸಮಸ್ತ ವಿಧವಾದಂತಹ ಎಲ್ಲ ಜ್ಞಾನಿಗಳಿಗೆ, ಸಜ್ಜನರಿಗೆ ಪರಮಾತ್ಮ ಸಮಸ್ತ ಗುಣ ಪರಿಪೂರ್ಣ ಅನ್ನುವಂತಹ ದೃಢವಾದಂತಹ ವಿಶ್ವಾಸ ಇದೆ. ಮತ್ತೆ ಈ ಪರಮಾತ್ಮ ಸತ್ಯ ಸಂಕಲ್ಪ, ತನ್ನ ಎಲ್ಲ ವಿಧವಾದಂತಹ ಸಂಕಲ್ಪಗಳನ್ನು ನಡೆಸುವಂಥವನು, ಎಲ್ಲರಿಗಿಂತ ಉತ್ತಮನಾದವನು, ಸರ್ವೋತ್ತಮನಾದವನು. ವರೇಣ್ಯ, ಸಮಸ್ತ ಗುಣಗಳಿಂದ ಶ್ರೇಷ್ಠನಾದಂಥವನು. ಮತ್ತು ವಶಿ, ಇಡೀ ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂಥವನು, ತಾನು ಮಾತ್ರ ಯಾರ ವಶದಲ್ಲಿಯೂ ಇಲ್ಲ, ಸ್ವತಂತ್ರವಾಗಿ ಇರುವವನು. ಹಾಗೆ ಮತ್ಯನೂನೈಹಿ ಸದಾ ವೇದವಾದೋದಿತ, ಅನೇಕ ದೊಡ್ಡ ದೊಡ್ಡ ಜ್ಞಾನಿಗಳು, ವಸಿಷ್ಠ ವಾಮದೇವ ಮುಂತಾದಂತಹ ಜ್ಞಾನಿಗಳು ಆ ಪರಮಾತ್ಮನು ನಿರಂತರವಾಗಿ ವೇದವಾದದಿಂದ, ಅಂದ್ರೆ ಅಪೌರುಷೇಯವಾದಂತಹ ವೇದಗಳಿಂದಾಗಿ ನಿರಂತರವಾಗಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ
ಪರಮಾತ್ಮನನ್ನು ಇಂತಹ ಪರಮಾತ್ಮನನ್ನು ಪ್ರೀಣಯಾಮಹ, ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಒಟ್ಟು 5 ಶ್ಲೋಕಗಳ ಚಿಂತನೆ ಮುಗಿದಿದೆ. ಮತ್ತೆ ನಾಡಿದ್ದಿನಿಂದ ಪಾಠ ನಡೆಯುತ್ತೆ. ನಾಳೆ ಭಾನುವಾರ ಇರಲ್ಲ, ಮತ್ತೆ ಸೋಮವಾರದಿಂದ ಪಾಠ ಯಥಾವತ್ತಾಗಿ ನಡೆಯುತ್ತೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.